ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರಃ ಸಂಶಯೋ ಮೇ ಮಹಾಪ್ರಾಜ್ಞಸು ಮಹಾನ್ ಸಾಗರೋಪಮಃ ತಮ್ಮೇ ಶೃಣು ಮಹಾಬಾಹೋ ಶ್ರುತ್ವಾ ವ್ಯಾಖ್ಯಾತುಮರ್ಹಸಿ. ಹಿಂದಿನ ಅಧ್ಯಾಯಗಳಲ್ಲಿ ನಾವು ಅನೇಕ ಸಂಗತಿಗಳನ್ನು ನೋಡಿದ್ವಿ. ಮದುವೆಯ ಬಗ್ಗೆ, ದಾಯದ ಬಗ್ಗೆ, ಉತ್ತರಾಧಿಕಾರ ಯಾರಿಗೆ, ಎಷ್ಟು ತರಹದ ಮದುವೆಯಿಂದ ಎಷ್ಟು ತರಹದ ಮಕ್ಕಳು, 12 ತರಹದ ಮಕ್ಕಳಿದ್ದಾರೆ. ಯಾರಿಗೆ ಯಾವ ತರಹದ ದಾಯ, ದಾಯ ಅಂದ್ರೆ ಎನ್ಸೆಸ್ಟರಲ್ ಪ್ರಾಪರ್ಟಿ ಕಾಲ್ಡ್ ಆಸ್ ದಾಯ. ಇದನ್ನ ಅಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ನಾನೊಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ದು ಹೌದು. ಕಾರಣ ಏನು ಅಂದ್ರೆ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಅದಿದೆ. ಅದನ್ನ ಕೆಲವು ಭಾಗಗಳನ್ನ ಇವತ್ತು ಇಂಡಿಯನ್ ಪೀನಲ್ ಕೋಡ್ ಅಳವಡಿಸಿಕೊಂಡಿದೆ. LLB ಓದುವವರಿಗೆ ಮಿತಾಕ್ಷರನ ದಾಯ ಭಾಗ ಪಠ್ಯವೂ ಹೌದು, ಟೆಕ್ಸ್ಟ್ ಅದು ಅವರಿಗೆ. ಆಮೇಲೆ ಈ ಜಾತಿ, ಕ್ಯಾಸ್ಟ್, ವರ್ಣ ಅಲ್ಲ, ಯಾವ ಯಾವ ಜಾತಿಯವರಿಗೆ ಯಾವ ಯಾವ ಕೆಲಸ, ಸಮಾಜದ ಎಲ್ಲ ಕೆಲಸಗಳು ಇರುತ್ತೆ. ಇವಾಗ ನಾನು ಮಾಡಲ್ಲ ಅಂದ ಕೂಡಲೇ ಆ ಕೆಲಸ ನಿಂತೋಗ್ಬಿಡಲ್ಲ. ನಮ್ಮ ಜನಕ್ಕೆ ಅದೊಂದು ಪ್ರಜ್ಞೆ ಇಲ್ಲ. ಎಲ್ಲ ಕಾಲದಲ್ಲಿ ಈ ವೃತ್ತಿ ಇರಲೇಬೇಕು, ಜಗತ್ತು ನಡಿಬೇಕು ಅಂದ್ರೆ. ವಾಹನಗಳನ್ನು ರಿಪೇರಿ ಮಾಡುವವನು ಬೇಕು, ಆಮೇಲೆ ಆ ವಾಹನಗಳನ್ನು ಯಂತ್ರಾವಿಷ್ಕರಣೆ ಮಾಡುವವನು ಬೇಕು, ಎಲ್ಲ ಬೇಕೇ. ನಾನು ಆ ಕೆಲಸ ಮಾಡಲ್ಲ ಅಂದ ಮಾತ್ರಕ್ಕೆ ಜಗತ್ತಿನಲ್ಲಿ ಆ ಕೆಲಸ ಇಲ್ಲದೆ ಹೋಗಲ್ಲ. ಈ ಎಚ್ಚರ ಇರಬೇಕು. ಆದ್ದರಿಂದ ಅವತ್ತಿನ ಸಮಾಜದಲ್ಲಿ ಇವತ್ತಿನ ರೀತಿ ಹುಚ್ಚುಚ್ಚಾಗಿ ಮಾತನಾಡೋರು ಇರಲಿಲ್ಲ. ಇವತ್ತು ಏನು ಹೇಳ್ತಾರೆ, ನಮ್ಮನ್ನು ನೀವು ತುಳಿದ್ರಿ, ಹಾಗೆ ಹೀಗೆ ಅದ್ದು ಇದ್ದು ಅಂತಾರೆ. ಆದರೆ ಆ ಕೆಲಸ ನಿಂತಿದ, ನಾನು ಮಾಡ್ತಾ ಇಲ್ಲ ಅಷ್ಟೆ. ಆ ಕೆಲಸವೇ ನಿಂತೋಯ್ತಾ? ಇಲ್ಲ, ನಿಲ್ಲಿಕ್ಕೆ ಸಾಧ್ಯವೂ ಇಲ್ಲ. ಅತ್ಯಂತ ಮುಂದುವರಿದ ದೇಶಗಳಲ್ಲಿಯೂ ಇದಿದ್ದೇ ಇದೆ. ಜ್ಞಾನದಿಂದ ಬದುಕುವನೊಬ್ಬ, ಆಡಳಿತ ಮಾಡೋನೊಬ್ಬ, ವ್ಯಾಪಾರ ಮಾಡೋನೊಬ್ಬ, ಇವರೆಲ್ಲರಿಗೂ ಸರ್ವಿಸ್ ಸೆಕ್ಟರ್ ಅಲ್ಲಿ ಇರೋನೊಬ್ಬ ಇದ್ದೇ ಇರತ್ತೆ. ಅದನ್ನು ಯಾರು ಬದಲಾಯಿಸ್ಲಿಕ್ಕಾಗಲ್ಲ. ಈ ಒಂದು ಕಾಮನ್ ಸೆನ್ಸ್ ಇಲ್ಲದೇನೆ ಗಲಾಟೆ ಮಾಡ್ತಾ ಇದ್ದಾರೆ. ಆ ಗಲಾಟೆ ಮಾಡಿದ ಅವರು ಆಚೆ ಬಂದಿದ್ದಾರಲ್ಲ, ನಾವು ಇದನ್ನು ವಿರೋಧಿಸ್ತೀವಿ ಅಂತ, ಅವರು ಜ್ಞಾನೋಪದೇಶ ಮಾಡೋ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ. ಬದಲಾಗಲಿಲ್ಲ, ಜಗತ್ತಿನ ವ್ಯವಸ್ಥೆ ಬದಲಾಗಲಿಲ್ಲ. ನಾವು ಪ್ರಜಾಪ್ರಭುತ್ವವನ್ನು ಒಪ್ತೇವೆ, ಸಮಾಜವಾದವನ್ನು ಒಪ್ತೇವೆ ಅನ್ನುವರು ಆಡಳಿತ ಮಾಡ್ತಾ ಇದ್ದಾರೆ. ಆಡಳಿತವೇ ಇಲ್ಲ, ಆಗಲಿಲ್ಲ. ಜ್ಞಾನವನ್ನು ಉಪದೇಶ ಮಾಡೋದೇ ಇದೆ, ಜ್ಞಾನವನ್ನು ಉಪದೇಶ ಮಾಡೋದೇ ಜಗತ್ತಿನಿಂದ ಇಲ್ಲ, ಆಗಲಿಲ್ಲ. ವ್ಯಾಪಾರ ಮಾಡೋದಿಲ್ಲ, ಆಗಲಿಲ್ಲ. ಸರ್ವಿಸ್ ಸೆಕ್ಟರ್ ಅಲ್ಲಿ ಇರೋದು ತಪ್ಪಲಿಲ್ಲ. ಆದ್ದರಿಂದ ಹಿಂದಿನ ಪರಿಭಾಷೆ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಶಾಂತವಾದ ದೃಷ್ಟಿಯಿಂದ ನೋಡಬೇಕು, ಸಂಯಮದಿಂದ.
ಪ್ರಜ್ಞಾಪೂರ್ವಕವಾಗಿ ನೋಡಬೇಕು ಅಷ್ಟೇ. ಇದಾದ ಮೇಲೆ ನೋಡಿ, ಹಿಂದೆ ಜಾತಿಯ ಬಗ್ಗೆ ಬಂತು, ವರ್ಣದ ಬಗ್ಗೆ ಬಂತು, ಈಗ ಗೋವಿನ ಕಥೆ ಬಂತು. ಅವನು ಇದ್ದಕ್ಕಿದ್ದ ಹಾಗೆ ಗೋವಿಗೆ ಯಾಕೆ ಹೋದ ಗೊತ್ತಿಲ್ಲ, ಗೋವಿಗಳ ಬಗ್ಗೆ ಹೇಳಿ ಅಂತಾನೆ. ಆ ಗೋವಿನ ಬಗ್ಗೆ ಹೇಳಿ ಆದ ಮೇಲೆ ಚವನ ಋಷಿಗಳ ಕಥೆ ನನ್ನೆ ನಾವು ನೋಡಿದೆವು. ಈಗ ಯುಧಿಷ್ಠಿರನ ಪ್ರಶ್ನೆ ವಿಭಿನ್ನವಾದ ನೆಲೆಗೆ ಹೋಗುತ್ತೆ. ನನಗೊಂದು ಸಂಶಯ ಇದೆ, ಪರಶುರಾಮ ಹುಟ್ಟಿದ ಬಗ್ಗೆ, ಆಮೇಲೆ ವಿಶ್ವಾಮಿತ್ರ ಹುಟ್ಟಿದ ಬಗ್ಗೆ ನನಗದ್ರ ಬಗ್ಗೆ ಬಹಳ ಕುತೂಹಲ ಇದೆ. ಬ್ರಾಹ್ಮಂ ಬಲೇತು ಪೂರ್ಣಾನಾಂ ಯೇ ತೇಷಾಂ ಚವನಾದಿನಾಂ ಕಥಮೇಚ ಸಮುತ್ಪನ್ನೋ ರಾಮ ಸತ್ಯ ಪರಾಕ್ರಮ. ಭೃಗುವಿನ ಮಗ ಚವನ, ಚವನನ ವಂಶದಲ್ಲಿ ಬಂದವ ಪರಶುರಾಮ. ಆದ್ದರಿಂದಾಗಿ ಪರಶುರಾಮನಿಗೆ ಏನಂತ ಕರೀತಾರೆ? ಭಾರ್ಗವ ಅಂತ ಕರೀತಾರೆ. ನಾವು ನೋಡಿದೆವು ಚವನನ ಪ್ರೀತಿ ಅಂಥದ್ದು. ಜಲಚರ ಪ್ರಾಣಿಗಳೆಲ್ಲ ಅವನ ಮೈಯ ಶಾಖವನ್ನ ಇಷ್ಟಪಟ್ಟು ಅವನ ಸುತ್ತ ಸುಳಿತಾ ಇದ್ದುವು. ಜಲಚರ ಪ್ರಾಣಿಗಳ ಮೇಲಿನ ದಯೆ, ಅವನನ್ನ ಬಲೆ ಬೀಸಿ ಗಾಳ ಹಾಕಿ ಎತ್ತುಬಿಟ್ರು ಬೇಡರು, ಕೆರೆ ಬೇಟೆಗಾರರು, ಬೆಸ್ತರು. ಏನಾದ್ರೂ ಬೇಸರ ಮಾಡ್ಕೊಂಡ, ನನ್ನನ್ನ ಇವ್ರು ಮಾರಿದರೆ ಏನು ಬೆಲೆ ಬೇಕೋ ಅವ್ರು ಕೊಡಿ ಅಂದ. ನನ್ನನ್ನು ಗಾಳ ಹಾಕಿ ಹಿಡಿದ್ರು ಅಂತ ಬೇಸರ ಮಾಡ್ಕೊಳ್ಳಿಲ್ಲ. ಚವನನ ಪ್ರೀತಿ ನೋಡಿ, ನನ್ನನ್ನು ಎತ್ತಿದ್ರು ಮೇಲ್ಗಡೆ, ಒಳ್ಳೆ ಮೀನು ಹಿಡಿಯೋ ಹಾಗೆ ನನ್ನನ್ನು ಹಿಡಿದ್ರು ಗಾಳ ಹಾಕಿ ಬಲೆ ಹಾಕಿ. ಆದ್ರೆ ನನ್ನನ್ನು ಇವರು ಮಾರ್ತಾರೆ ಅಂತ ಅಂದುಕೊಂಡ್ರೆ ನನ್ನ ಬೆಲೆ ಎಷ್ಟೋ ಅಷ್ಟನ್ನು ಕೊಡಿಯಿಂದ. ಆ ಪ್ರೀತಿ, ಆ ಬೇಟೆ, ಆ ಬೆಸ್ತರು ಮುನಿಗಳಿಗೆ ಹೇಳಿದ್ರು ಕೈ ಮುಗಿದು, ನೋಡಿ ನೀವು ನಮಗೆ ನಿಮ್ಮ ಬೆಲೆಯನ್ನು ಕೊಡ್ತಾ ಇದ್ದೀರಾ, ನಮಗೂ ಉದ್ಧಾರ ಆಗೋ ಮಾರ್ಗ ತೋರಿಸಿ ಅಂದ್ರು. ಆಯ್ತು, ನಿಮಗೆಲ್ಲರಿಗೂ ಒಳ್ಳೇದಾಗಲಿ, ನೀವು ಸ್ವರ್ಗವನ್ನು ಹೊಂದ್ರಿ, ನಿಮ್ಮ ಪಾಪ ಎಲ್ಲ ಕಳಿಲಿ ಅಂತಂದಾಗ ಬೆಸ್ತರೆಲ್ಲ ಸ್ವರ್ಗಕ್ಕೆ ಹೋದ್ರು. ಇದು ಎಂತಹ ಪ್ರೀತಿ! ಆ ಪ್ರೀತಿ ನನ್ನನ್ನು ಬಲೆಯಿಂದ ಹಿಡಿದು ಎತ್ತಿದ್ರು ಅಂತ ಬೇಸರ ಇಲ್ಲ, ನನ್ನನ್ನು ಮಾರಿಯಿಂದ ಅವರು ಕೇಳಿದ್ರು ಉದ್ಧಾರ ಮಾಡಿ ಅಂತ ಉದ್ಧಾರ ಮಾಡದ. ಇವೆಲ್ಲ ಎಂಥ ಪ್ರೀತಿ! ಆ ತರಹದ ಪ್ರೀತಿಸುವ ಬ್ರಾಹ್ಮಣನ ಮನೆಯಲ್ಲಿ ಎಂಥವನು ಹುಟ್ಟುದರಿ. 21 ಬಾರಿ ಕೊಡಲ ಹಿಡಿದು ಗರಗರನೆ ತಿರುಗಿಸುತ್ತಾ ಕಚ ಕಚನೆ ಕೊಡಲಿಯಿಂದ ತಲೆಯನ್ನು ಕತ್ತರಿಸುವವ ಹುಟ್ಟಿದ ಅಲ್ವಾ? ಏನು ಎಂಥ ಕಾಂಟ್ರಾಸ್ಟ್ ಇದು! ನನಗದ್ರ ಬಗ್ಗೆ ಕುತೂಹಲ. ಈ ತರಹ ಯಾಕೆ ಬರ್ತಾರೆ? ಬ್ರಾಹ್ಮೇ ಬಲೆ ಸುಪೂರ್ಣಾನಾಂ ಯೇ ತೇಷಾಂ ಚವನಾದಿನಾಂ. ಇವರೆಲ್ಲರೂ ಕೂಡ ಬ್ರಹ್ಮಬಲ ಪೂರ್ತಿಯಾಗಿ, ಸಾಮಾನ್ಯ ಒಂದು ಕುಲದಲ್ಲಿ ಒಬ್ಬ ಭೀಕರವಾದ ವ್ಯಕ್ತಿ ಬರೋದು ಯಾವಾಗ ಗೊತ್ತಾ? ಕ್ರಮೇಣ ಅವರ ನಡೆ ನುಡಿ ಕಡಿಮೆ ಆಗ್ತಾ 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 ಬರುವಂಥದ್ದು. ಚವನ ಋಷಿಗಳ ವಂಶದಲ್ಲಿ ಜಮದಗ್ನಿ ಬಂದ, ಋಚೀಕನ ಮಗ ಚವನ. ಚವನ ಎಂತಹ ಬ್ರಾಹ್ಮಬಲ ಪೂರ್ಣ ಅಲ್ವಾ? ಇವಾಗ ಇಲ್ಲಿ ನಾವು ನೋಡಿದ್ರೆ, ಇವತ್ತಿನ ಸಮಾಜದಲ್ಲಿ ನೋಡಿದ್ರೆ, ಪ್ರಚಂಡ ಧಾರ್ಮಿಕ, ಅವನ ಮಗ ಧರ್ಮಕ್ಕೆ ವಿರುದ್ಧವಾಗಿ ಹೋಗ್ತಾ ಇರ್ತಾನೆ. ಪ್ರಚಂಡ ವೇದಾಂತ ವಿದ್ವಾಂಸ, ಅವ್ರ ಮಕ್ಕಳು ವೇದಾಂತಕ್ಕೆ ವಿರುದ್ಧವಾಗಿ ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ತಂದೆಯಿಂದ ಆದ ಏನೋ ನೋವು. ಪ್ರಚಂಡ ಸಾಂಪ್ರದಾಯಿಕ ತಂದೆ, ಅವನ ವಿರುದ್ಧವಾಗಿ ಅವನ ಮಕ್ಕಳು ಹೊರಟಿರ್ತಾರೆ. ಯಾಕೆಂದ್ರೆ ಯಾವುದೋ ಬೇಸರ. ಇವೆಲ್ಲ ಈ ಲೋಕದಲ್ಲಿ ಆಗುವಂಥದ್ದು. ಒಬ್ಬ ತನ್ನ ತಂದೆ ಒಪ್ಪಿದ್ದರಿಂದ ಆಚೆ ಬರಬೇಕು ಅಂತಾದ್ರೆ ಅವನಿಗೇನೋ ನೋವಾಗಿರ್ಬೇಕು.
ಅಥವಾ ತಂದೆಯ ಅಜ್ಞಾನ ಕಾರಣ ಆಗಿರ್ಬೇಕು. ಅವನು ಗೊತ್ತಿಲ್ಲ, ಹೇಳಿದ್ದನ್ನು ಮಾಡ್ಬೇಕಷ್ಟೇ ಅಂತ ಅವನು ಕಾರಣ ಕೊಡಲ್ಲ. ಆ ತರಹ ಇದ್ರೂ ಬೇಸರ ಆಗತ್ತೆ. ಅದ್ಯಾವುದೂ ಆಗಲಿಲ್ಲ ಇಲ್ಲಿ. ಜಮದಗ್ನಿ ಅಂತಹ ತಪಪೂರ್ಣ ಅವನ ಮಗ ಏನ್ರಿ 21 ಬಾರಿ ಭೂಮಿಯನ್ನ ತಿರುಗುತ್ತಾ ಬ್ರಾಹ್ಮಣನಾಗಿ ಕರುಣೆ ಏಲಿದೆ, ಹಿಂಸೆಯೇ ಮಾಡಬಾರದು ಆ ತರಹದ ಬ್ರಾಹ್ಮಣ ಎಲ್ಲ ತಲೆ ಕತ್ತರಿಸ್ಕೊಂಡು ಕಚ ಕಚ ಅಂತ ಹೊಟ್ಟೋದ್ನಲ್ಲ. ಕಥಂ ಬ್ರಹ್ಮರ್ಷಿ ವಂಚೇತಃ ಕ್ಷತ್ರಧರ್ಮಾತ್ ವ್ಯಜಾಯತ ತದಸ್ಯ ಸಂಭವಂ ರಾಜನ್ ನಿಖಿಲೇನಾನು ಕೀರ್ತಯ. ಬ್ರಹ್ಮರ್ಷಿಗಳ ವಂಶದಲ್ಲಿ ಕ್ಷತ್ರಿಯನೊಬ್ಬ ಬಂದಲ್ಲ, ಹೇಗೆ ಪೂರ್ತಿಯಾಗಿ ಹೇಳಿ. ಇನ್ನು ತದ್ವಿರುದ್ಧವಾದ ಕ್ರಿಯೆ ಕೌಶಿಕ. ಕೌಶಿಕ ಅಂದ್ರೆ ವಿಶ್ವಾಮಿತ್ರ. ವಿಶ್ವಾಮಿತ್ರನ ಹಿಂದಿನವರೆಲ್ಲರೂ ಫೋರ್ ಫಾದರ್ಸ್ ಅಂತ ಏನು ಹೇಳ್ತೇವೆ, ಅವರೆಲ್ಲರೂ ಕ್ಷತ್ರಿಯ ಧರ್ಮದವರು. ಅವನು ಹೀಗೆ ಬದಲಾದ. ಏನಿದು? ಇವತ್ತಿನ ಜೀವನದಲ್ಲಿಯೂ ಅದು ಕಾಣುತ್ತೇವೆ. ಆದರೆ ಇದು ಸಹಜ. ನಿಮಗೆ ಸನಾತನ ಗೋಸ್ವಾಮಿ ಒಬ್ಬ ಗೊತ್ತಿರಬೇಕು. ಅವನು ಮುಸ್ಲಿಮ. ಬಂಗಾಳದಲ್ಲಿ ಸನಾತನ ಗೋಸ್ವಾಮಿ ಅವರು ಮುಸ್ಲಿಂ. ಆದರೆ ಎಂತಹ ಸಂಸ್ಕೃತ ಕಲ್ತರು. ಸನ್ಯಾಸಿಯಾಗಿ ಸನಾತನ ಗೋಸ್ವಾಮಿ ಅಂತ ಅವ್ರ ಹೆಸರೇನೋ ಇದೆ. ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಸಂಸ್ಕೃತದಲ್ಲಿ. ಈ ಕಾಂಟ್ರಾಸ್ಟ್ ಹೇಗೆ? ಲೋಕದಲ್ಲಿ ಯಾವ ಪರಿಸರ ಇರುತ್ತೋ ಆ ಪರಿಸರಕ್ಕೆ ವಿರುದ್ಧವಾಗಿ ಬೆಳೆಯುವವರು ಕಾಣುತ್ತೇವೆ ಈಗ. ಆಗ ಪರಿಸರಕ್ಕೆ ವಿರುದ್ಧವಾಗಿ ಬೆಳೆಯುವ ಪ್ರಸಂಗವೇ ಇರಲಿಲ್ಲ. ಹೆಂಗ್ ಬೆಳೆದ್ರು? ಕ್ಷತ್ರಿಯನಾದ ಇವನು ಬ್ರಾಹ್ಮಣನಾದ. ಪ್ರಜ್ಞೆ ಇದ್ದು ಬ್ರಾಹ್ಮಣನಾದ ಇವನು ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಿದ. ಈ ಕಾಂಟ್ರಾಸ್ಟ್ ಹೇಗೆ ಬಂತು ಹೇಳಿ ನಮಗೆ ಅಂತಾರೆ. ಇದು ಧರ್ಮರಾಜ ಕೇಳೋ ಪ್ರಶ್ನೆ. ಕೌಶಿಕಶ್ಚ ಕಥಂ ವಂಚಾತ್ ಕ್ಷತ್ರಾದ್ವೈ ಬ್ರಾಹ್ಮಣೋ ಭವತ್ ಅಹೋ ಪ್ರಭಾವಸ್ಸು ಮಹಾನ್ ಆಸೀದ್ವೈ ಸುಮಹಾತ್ಮನೋ. ಇಬ್ಬರೂ ಎರಡು ವಿಭಿನ್ನವಾದ ಪಥವನ್ನ ನಿರೂಪಣೆ ಮಾಡಿದ್ರು. ಇಬ್ಬರು ಸಂಬಂಧಿಕರು ಬೇರೆ. ಇಬ್ಬರು ಸಂಬಂಧಿಕರು. ಜಮದಗ್ನಿ ಏನಿದ್ದಾನೆ, ಜಮದಗ್ನಿಯ ಸೋದರ ಮಾವ ಪರಶುರಾಮ, ಇದು ವಿಶ್ವಾಮಿತ್ರ. ರುಚಿಕ ಅಂತ ಒಬ್ಬ ಇದ್ದ. ಆ ರುಚಿಕನ ಹೆಂಡತಿ ಸತ್ಯವತಿ ಅಲಿಯಾಸ್ ಕೌಶಿಕಿ. ಆ ಕೌಶಿಕಿಯ ತಮ್ಮ ವಿಶ್ವಾಮಿತ್ರ. ಕೌಶಿಕಿಯ ಮಗ ಜಮದಗ್ನಿ. ಒಂದು ರೀತಿ ಅಜ್ಜ. ಪರಶುರಾಮನಿಗೆ ವಿಶ್ವಾಮಿತ್ರ ಅಜ್ಜ. ವಾವಯ ರಸೆಯಲ್ಲಿ ತನ್ನ ಅಜ್ಜಿಯ ತಮ್ಮ ಅಥವಾ ತನ್ನ ತಾಯಿಯ ಆ ತರದ ತಾತನ ಪರಿಧಿಯಲ್ಲಿ ಬರ್ತಾರೆ. ಮಾತಾಮಹನ ಪರಿಧಿಯಲ್ಲಿ ಬರ್ತಾರೆ ಅವರು. ಪರಿಧಿ ಅವರಿಬ್ಬರದ್ದು ಎಂತ ಡಿಫ್ರೆಂಟ್. ಇವನು ಈಚೆ ಬಂದ ಆಚೆ ಹೋದ, ಅವನ ಆಚೆ ಬಂದು ಈಚೆ ಬಂದ. ಹೇಗೆ ಇದು? ಅದು ನನಗೆ ಹೇಗೆ? ಕಥಂ ಪುತ್ರಾನತಿಕ್ರಮ್ಯ ತಥಾ. ಈ ವಿಷಯ ಎಷ್ಟು ಲೇಟ್ ಆಗಿ ತಿಳ್ಕೊಳ್ತಾ ಇದ್ದಾನೆ ಅನ್ನೋದು ಆಶ್ಚರ್ಯ. ಏಷ ದೋಷೋ ಮಹಾಪ್ರಾಜ್ಞ ತನ್ಮೇ ವ್ಯಾಖ್ಯಾತುಮರ್ಹಸಿ. ಅಲ್ಲ, ಮಕ್ಕಳಿಗೆ ಬರಲಿಲ್ಲ ಈ ಕ್ಷಾತ್ರ, ಮೊಮ್ಮಗನಿಗೆ ಬಂತು. ಜಮದಗ್ನಿಗೆ ಯಾಕೆ ಬರಲಿಲ್ಲ? ಅದು ಒಂದು ಕುತೂಹಲ. ಇದು ಈ ಕಥೆ ಹೀಗೆ ಓಡ್ತಾ ಇರಬೇಕಾದ್ರೆ ನಮ್ಮ ದಿಲೀಪ್ ಅವ್ರಿಗೆ ಒಂದು ಪ್ರಶ್ನೆ ಬಂತು. ಇಷ್ಟು ಲೇಟ್ ಆಗಿ ತಿಳ್ಕೊಳ್ತಾ ಇದ್ದಾನಲ್ಲ, ಈಗ ಎಷ್ಟು ಅವನ ವಯಸ್ಸು? 72, 73 ಆಗ್ತಾ ಇದೆ. 73ನೇ ವಯಸ್ಸಿನಲ್ಲಿ ತಿಳ್ಕೊಳ್ಬೇಕಾ ಇದನ್ನ ಧರ್ಮರಾಜ ಇದನ್ನ ತನಗಾಗಿ ಕೇಳಿಕೊಂಡದ್ದೇ ಅಲ್ಲ. ಹೇಗೆ ಗೊತ್ತು ನಿಮಗೆ? ಹೇಗೆ ಗೊತ್ತು ಅಂದ್ರೆ
ವೇದವ್ಯಾಸರ ಉಪದೇಶ ಈಗಾಗಲೇ ಆಗಿದೆ. ಧರ್ಮರಾಜನಿಗೆ ಸಂಶಯ ಇದ್ದದ್ದು ಪರಿಹಾರ ಆಯಿತು. ಧರ್ಮರಾಜ ಈ ವಿಚಾರಗಳನ್ನೆಲ್ಲ ತಿಳ್ಕೊಂಡಿದ್ದಾನೆ ಅನ್ನೋದಕ್ಕೆ ನಹುಷನ ಪ್ರಶ್ನೆಗೆ ಅವನು ಉತ್ತರ ಕೊಟ್ಟದ್ದೇ ಸಾಕ್ಷಿ. ಯಕ್ಷನ ಪ್ರಶ್ನೆಗೆ ಉತ್ತರ ಕೊಟ್ಟದ್ದೇ ಸಾಕ್ಷಿ. ಹಾಗಾದ್ರೆ ನೀವು ಎಲ್ಲಿ ಏನ್ ತೀರ್ಮಾನಕ್ಕೆ ಬರಬೇಕು? ಮಧ್ವಾಚಾರ್ಯರ ಪ್ರಕಾರ ಬರಬೇಕು. ಜನರಿಗೆ ತಿಳಿಸ್ಲಿಕ್ಕಿತ್ತು, ಹೀಗಾಗಿ ಪ್ರಶ್ನೆ ಮಾಡಿದ್ರು. ಮಧ್ವಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಜಾನಂತಿ ಪೂರ್ವರಾಜಾನಃ ತಥಾ ಬ್ರಹ್ಮರ್ಷಯಶ್ಚಯೇ. ಮೊದಲು ಜನಕಾದಿಗಳೆಲ್ಲ ತಿಳ್ಕೊಂಡೇ ಇದ್ರು. ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯವಾ. ತಿಳಿದರೂ ಕೂಡ ವಿಶೇಷ ಜ್ಞಾನವನ್ನು ಪಡ್ಕೊಳ್ಳಿಕ್ಕಾಗಿ, ನಮಗೆ ಗೋಚರ ಆಗದೇ ಇರೋ ಇನ್ಯಾವುದೋ ವಂಶ ಅವ್ರಿಗೆ ಗೋಚರ ಆಗಿರುತ್ತೆ ಅವ್ರ ಮಾತಿನಲ್ಲಿ. ಸ್ಥಾಪನಾಯ, ಜನರ ಮುಂದೆ ಎಸ್ಟಾಬ್ಲಿಷ್ ಮಾಡಿಸ್ಬೇಕಾಗತ್ತೆ. ನಮಗೆ ಗೊತ್ತಿದ್ದರೂ ಕೆಲವೊಂದು ಪ್ರಶ್ನೆಯನ್ನ ಹಾಕ್ತೇವೆ, ಯಾಕೆಂದ್ರೆ ಚಿಕ್ಕವ್ರು ತಿಳ್ಕೊಳ್ಳಿ ಅಂತ. ಆ ತರಹನೂ ಇದೆ. ಆದ್ದರಿಂದ ಧರ್ಮರಾಜ ಪ್ರಶ್ನೆ ಹಾಕಿದ್ದು. ಮತ್ತೆ ಅವರು ಹರಟೆ ಹೊಡೆಯೋದು ಅಂದ್ರೆ ಶಾಸ್ತ್ರಾತ್ಮಕವಾಗಿ ಹರಟೆ ಹೊಡೆಯೋದ್ರಿ. ಆ ಹರಟೆ ಹಾಳು ಅಲ್ಲ ಅಷ್ಟೆ. ನಮ್ಮ ಗುರುಗಳ ಹತ್ತಿರ ನಾನು ಹೊಡಿತಾ ಇದ್ದ ಹರಟೆ ಇದ್ದ ಹಾಗೆ. ಯಾವುದಾದ್ರೂ ಪುಸ್ತಕದ ಬಗ್ಗೆನೆ, ಯಾವುದಾದ್ರೂ ಗ್ರಂಥದ ಬಗ್ಗೆನೆ, ಯಾವುದಾದ್ರೂ ಶಾಸ್ತ್ರದ ಬಗ್ಗೆನೆ ಹರಟೆ. ಆದ್ದರಿಂದ ಸಹಜವಾಗಿ ಮಾತಾಡೋದೇ ಆ ವಿಚಾರ. ವಾರ್ತಾಯೈ ಗುಹ್ಯವಿತ್ತಯೇ ಅಂತಾರೆ ಆಚಾರ್ಯ. ಇದು ಗೀತಾ ತಾತ್ಪರ್ಯದಲ್ಲಿ ಹೇಳುವಂತಹ ಮಾತು. ಕೃಷ್ಣ ಹೇಳ್ತಾನೆ, ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶನ ಅಂತ. ಅರ್ಜುನನಿಗೇನು ಉಪದೇಶ? ಮರೆತು ಹೋಗಿದ್ದು ನೆನಪಾಗಲಿ ಅಂತ, ಮತ್ತೆ ಮರೆತು ಹೋಗಬಾರದು ಅಂತ. ಹೀಗೆಲ್ಲ ಇರುತ್ತೆ. ಆಚಾರ್ಯರು ಹೇಳಿದ ದೃಷ್ಟಿಯಿಂದ ನೋಡಿದ್ರೆ ನಮಗಿದು ಅರ್ಥ ಆಗ್ತಿಲ್ಲ. ಅಂದ್ರೆ ನಾವೇನು ಯೋಚನೆ ಮಾಡ್ತೇವೆ? ಒಂದೋ ಯಕ್ಷ ಪ್ರಶ್ನೆ ನಹುಷನಿಗೆ ಕೊಟ್ಟ ಉತ್ತರ ಪ್ರಕ್ಷಿಪ್ತ ಇರಬೇಕು, ಒಂದೋ ಶಾಂತಿ ಪರ್ವ ಅನುಶಾಸನ ಪರ್ವಗಳೇ ಪ್ರಕ್ಷಿಪ್ತ ಇರಬೇಕು. ಯಾಕೆಂದ್ರೆ ಆ ಬಾಣಗಳು ದೇಹವನ್ನು ಸೀಳಿಕೊಂಡು ಹೋಗಿರುತ್ತೆ. ಮರ್ಮಭೇದಕವಾದ ನೋವಿನಲ್ಲಿ ಹೇಗ್ರಿ ಹೇಳಲಿಕ್ಕಾಗತ್ತೆ ಅಂತೀವಿ ನಾವು. ವಾಸ್ತವವಾಗಿ ಸಂಪ್ರದಾಯದ ಸಮಾಧಾನ ಇದೆ. ಗೊತ್ತಿದ್ದರೂ ಪ್ರಶ್ನೆ ಕೇಳಿದ, ಯಾಕೆ? ಜನರ ಉಪಕಾರಕ್ಕಾಗಿ. ಇದು ವಾಸ್ತವವಾದ ಸಮಾಧಾನ. ಇರಲಿ. ಈ ಹಿನ್ನೆಲೆಯಲ್ಲಿ ಯಾಕೆ ಇಷ್ಟು ಲೇಟಾಗಿ ಕೇಳಿದ ಅಂದ್ರೆ ನಮ್ಮ ಉಪಕಾರಕ್ಕಾಗಿ, ನಮಗಾಗಿ ಅವನು ಲೇಟಾಗಿ ಕೇಳಿದ್ದು. ಭೀಷ್ಮ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಚವನಸ್ಯ ಚ ಸಂವಾದಂ ಕುಶಿಕಸ್ಯ ಚ ಭಾರತ. ಇಲ್ಲಿ ಒಂದು ಇತಿಹಾಸ ಇದೆ, ಹೇಳ್ತೇನೆ ಕೇಳಿ ಅಂತಾನೆ. ಚವನ ಮತ್ತೆ ಕುಶಿಕರ ಸಂವಾದ. ಭಾರ್ಗವರು ತನ್ನ ವಂಶದಲ್ಲಿ ಈ ರೀತಿ ಬರುತ್ತೆ ಅನ್ನೋದು ಗೊತ್ತಾಯ್ತು ಚವನರಿಗೆ ನನ್ನ ವಂಶದಲ್ಲಿ ಈ ರೀತಿಯಾದ ಒಂದು ಸಮಸ್ಯೆ ಬರುತ್ತೆ ಅಂತ ಗೊತ್ತಾಯ್ತಂತೆ. ಏತಂ ದೋಷಂ, ಇದು ದೋಷ ಅಂದ್ರೆ ಪರಶುರಾಮ ದೇವರದ್ದು ದೋಷವಾ? ಇದು ದರ್ಶನ ಭಾಷೆ. ಜನರಿಗೆ ಹೀಗೆ ಮುಂದೆ ದೋಷವಾಗಿ ಕಾಣುತ್ತೆ ಅಂತ, ಮುಂದೆ ಈ ತರಹದ ದೋಷ ಬರುತ್ತೆ ಅಂತ ಗೊತ್ತಾಗಿ ಸಂಚಿಂತ್ಯ ಮನತಾತರ್ವಂ, ಮಾನಸಿಕವಾಗಿ ಯೋಚನೆ ಮಾಡಿದ್ರು. ಎಲ್ಲಿಂದ ಬರುತ್ತೆ ಇದು? ನನ್ನ ಮಗ, ಚವನರ ಮಗ ರುಚಿಕ, ನನ್ನ ವಂಶದಲ್ಲಿ ಬಂದವ ಕುಶಿಕರ ಮಗಳನ್ನ ಮದುವೆ ಆಗ್ಲಿಕ್ಕೆ ಹೋಗ್ತಾನೆ. ಕುಶಿಕನ ಮಗ ಗಾಧಿ, ಗಾಧಿಯ ಮಗಳು ಸತ್ಯವತಿ,
ಆಲ್ಸೋ ನೋನ್ ಆಸ್ ಕೌಶಿಕಿ. ಅವಳನ್ನು ಮದುವೆ ಆಗ್ತಾನೆ. ಮದುವೆ ಆದಾಗ ಅಲ್ಲಿ ಅವ್ಯವಸ್ಥೆ ಆಗತ್ತೆ. ಅಲ್ಲಿಂದ ಶುರು ಆಗಿ ಆ ದೋಷದಿಂದ ನಮ್ಮ ವಂಶದಲ್ಲಿ, ಭೃಗು ವಂಶದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿಯೂ ಕೂಡ ಕ್ಷತ್ರಿಯ ಸ್ವಭಾವದ, ಕ್ಷಾತ್ರದ ಧರ್ಮದಲ್ಲಿ ರತನಾದ ಪರಶುರಾಮ ಬರ್ತಾನೆ. ಆದ್ದರಿಂದ ಇದನ್ನೇ ನಾಶ ಮಾಡಿಬಿಡೋಣ. ಆ ಕುಶಿಕರ ಗೋತ್ರವನ್ನೇ ನಾಶ ಮಾಡಿಬಿಟ್ರೆ ಆ ಮಗಳು ಬರಲ್ಲ. ಮಗಳು ಬರದೆ ಹೋದ್ರೆ ನಮ್ಮ ವಂಶದಲ್ಲಿ ಬಂದವನು ಮದುವೆ ಆಗಲ್ಲ. ಮದುವೆ ಆಗದೆ ಹೋದ್ರೆ ಪರಶುರಾಮ ಹುಟ್ಟಲ್ಲ ಅಂತ ಅನ್ನಿಸಿತಂತೆ ಚವನನಿಗೆ. ಅದಕ್ಕೆ ಕುಶಿಕರ ಗೋತ್ರವನ್ನು ನಾಶ ಮಾಡಬೇಕು ಅಂತ ಅವ್ರ ಮನೆಗೆ ಹೋದ. ಚವನ ಎಂತಹ ಚವನ ಹೇಗೆ ಹೋದ ನೋಡಿ. ಎಂತಹ ಕರುಣಾಳು. ಅವನ ಎಕ್ಸ್ಟ್ರೀಮ್ ನೋಡಿ. ಕುಶಿಕರ ಗೋತ್ರವನ್ನು ನಾಶ ಮಾಡಬೇಕು. ಯಾಕೆ ನಾಶ ಮಾಡಬೇಕು? ಪರಶುರಾಮ ಹುಟ್ಟುತ್ತಾನೆ. ಅವಳು ಕ್ಷತ್ರಿಯ ಕನ್ಯೆ. ಹಾಗೆ ಹೋಗ್ಬೇಕಾದ್ರೇನೆ ಅವನಿಗೆ ಇವ್ರನ್ನ ನಾಶ ಮಾಡಬೇಕು ಅಂತ ಹೋಗ್ಬೇಕು ಅಂತ ಅನ್ನಿಸ್ತಲ್ಲ. ಆ ಒಂದು ಛಾಯೆ ಬಂತೋ ಇಲ್ವೋ? ಕೆಲವೊಮ್ಮೆ ನೀವು ಇನ್ನೂ ಆಳವಾಗಿ ಹೋಗ್ಬೇಕು ಅಂದ್ರೆ ಹೇಗೆ ಜೆನೆಟಿಕಲ್ ಥಾಟ್ಸು ಯಾವ ರೀತಿ ಇರುತ್ತೆ, ಜೆನೆಟಿಕಲಿ ನಾವು ಒಬ್ಬನ ಚಿಂತನೆ ಹೇಗೆಲ್ಲ ಬದಲಾವಣೆ ಆಗತ್ತೆ ಅನ್ನೋದಕ್ಕೆ ಇನ್ನೊಂದು ಸೂಚನೆ ಏನು ಅಂದ್ರೆ, ಚವನ ಹುಟ್ಟಿದ್ದು ಹೇಗೆ ಗೊತ್ತಾ? ಭೃಗುವಿನ ಹೆಂಡತಿ ಪುಲೋಮ ಅಂತ ಒಬ್ಳಿದ್ಲು. ಅದು ಆದಿಪರ್ವದಲ್ಲಿ ಬರುತ್ತೆ. ಆ ಪುಲೋಮ ಅವರಪ್ಪ ಅಲ್ಲೇ ಅಲ್ಲ ಋಷಿಕನ್ಯೆ. ಅವರಪ್ಪ, ಏ ಪುಲೋಮ, ನನ್ನ ಮಾತು ಕೇಳಬೇಕು, ಇಲ್ಲ ಅಂದ್ರೆ ರಾಕ್ಷಸನ ಕೊಟ್ಟು ಬಿಡ್ತೀನಿ ಅಂತ ಹೆದರಿಸ್ತಾ ಇದ್ದ. ಏ ಪುಲೋಮ, ನನ್ನ ಮಾತು ಕೇಳಬೇಕು, ಕೇಳದೆ ಹೋದ್ರೆ ನಿನಗೆ ಪುಲೋಮ ರಾಕ್ಷಸನ ಕೊಟ್ಟು, ಪುಲೋಮ ಅಂತ ಅವನ ಹೆಸರು, ರಾಕ್ಷಸನ ಹೆಸರು, ನಿನ್ನದೇ ಹೆಸರನ್ನ ರಾಕ್ಷಸನ ಕೊಟ್ಟು ಬಿಡ್ತೀನಿ ಅಂತ. ಆ ರಾಕ್ಷಸ ಕೇಳಿಸ್ಕೊಂಡಿದ್ದ. ನನಗ್ ಕೊಡ್ತಾರೆ, ನನಗ್ ಕೊಡ್ತಾರೆ, ನನಗ್ ಕೊಡ್ತಾರೆ ಅಂತ ಕಾಯ್ತಾ ಇದ್ದ ಅವನು. ಆದ್ರೆ ಅವರಪ್ಪ ಏನ್ ಮಾಡಿದ, ಭೃಗುವಿಗೆ ಮದುವೆ ಮಾಡಿ ಕೊಟ್ಬಿಟ್ಟ. ಅವನೇನ್ ಮಾಡಿದ, ಸೀದಾ ಬಂದ. ಒಂದು ಬಾರಿ ಭೃಗು ಬೇರೆ ಕಡೆಗೆ ಹೋಗಿದ್ದ, ಎಲ್ಲೋ ಬೇರೆ ಕಡೆಗೆ ಹೋಗಿದ್ದ. ಇವನ್ ಬಂದ. ಯಾರು? ಪುಲೋಮ ರಾಕ್ಷಸ. ಅಗ್ನಿಗೆ ಹೇಳಿ ಹೋಗಿದ್ದ, ರಕ್ಷಣೆ ಮಾಡಬೇಕು, ನನ್ನ ಹೆಂಡತಿ ಗರ್ಭಿಣಿ ಅಂತ ಹೇಳಿ ಹೋಗಿದ್ದ ಇವನು ಪುಲೋಮ. ಸಾರಿ, ಇದು ಭೃಗು. ಸರಿ, ಹೋದ್ರೆ ಪುಲೋಮ ಪ್ರವೇಶ ಮಾಡಿದ. ಏ ಅಗ್ನಿ, ನಾನು ಇವಳನ್ನ ಎತ್ಕೊಂಡು ಹೋಗ್ತೀನಿ ಇಂದ. ಏನ್ ರೈಟ್ಸ್ ಇದೆ ನಿನ್ಗೆ ಎತ್ಕೊಂಡು ಹೋಗ್ಲಿಕ್ಕೆ? ಅವರಪ್ಪ ಹೇಳ್ತಾ ಇದ್ದ, ಮಾತಿನಿಂದ ನಾನು ಕೊಟ್ಬಿಟ್ಟಿದ್ದ, ಮದುವೆ ಮಾಡ್ಕೊಡ್ತೀನಿ ಅಂತ. ಈಗ ಕೊಡ್ಲಿಲ್ಲ, ಎತ್ಕೊಂಡು ಹೋಗ್ಲಿಕ್ಕೆ ನನ್ಗೆ ಅಧಿಕಾರ ಇದೆ. ನೀನು ಸಾಕ್ಷಿ ಅಲ್ವಾ, ಸರ್ವಸಾಕ್ಷಿ ಅಲ್ವಾ, ನೋಡು ಅಂದ. ಹೌದು, ಅಗ್ನಿ ಸರ್ವಸಾಕ್ಷಿ. ಅದಕ್ಕಾಗಿ ಅಗ್ನಿ ಸಾಕ್ಷಿಯಾಗಿ ನಾವೆಲ್ಲ ಕೆಲಸ ಮಾಡೋದು. ಅವನು ಅಗ್ನಿ ಸಾಕ್ಷಿ ನೋಡ್ದ, ಹೌದು ಕರೆಕ್ಟ್, ನಿನ್ನ ಅಪ್ಪ ಯಾವಾಗಲೂ ಹೇಳ್ತಾ ಇದ್ದ, ಇವರಪ್ಪ ಯಾವಾಗಲೂ ಹೇಳ್ತಾ ಇದ್ದ, ಎತ್ಕೊಂಡು ಹೋಗ್ಬೋದು ಅಂದ. ಎತ್ಕೊಂಡು ಹೊಟ್ಟೋದ ಅವನು ಪುಲೋಮ. ಆಗ ಪುಲೋಮೆ ಥರ 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 ನಡುಗ್ತಾ ಇದ್ಲು. ಆಗ ಅವಳ ಗರ್ಭದಿಂದ ಜಾರಿ ಒಬ್ಬ ಬಂದ. ಅವನ ಕಣ್ಣೋಟದಿಂದ, ಅವನು ದೊಡ್ಡ ತಪಸ್ವಿ, ಅವನು ಕಣ್ಣೋಟದಿಂದ ಆ ಪುಲೋಮ ಸುಟ್ಟು ಭಸ್ಮ ಆಗೋದ. ಅದಕ್ಕೆ ಅವನಿಗೆ ಚವನ, ಜಾರಿದವ. ಆ ಪುಲೋಮನ, ಆ ಚವನನ್ನು ಹಿಡ್ಕೊಂಡು ಬಂದ್ಲು ಪುಲೋಮೆ. ಇವನು ಸಿಟ್ಟಿನಿಂದ ಕೇಳಿದ. ಅಷ್ಟೊತ್ತಿಗೆ ಭೃಗು ಸಿಟ್ಟು ಬಂದಿತ್ತು ಅವನಿಗೆ. ಎಲ್ಲ ಹೋಗಿದ್ದಿ ಅಂತ ಕೇಳಿದ. ಅಯ್ಯೋ, ಪುಲೋಮ ಎತ್ಕೊಂಡು ಹೋಗಿದ್ದ. ಅಗ್ನಿಯನ್ನ ರಕ್ಷಣೆಗಾಗಿ ನಿಯಮಿಸಿದ್ನಲ್ಲ. ಇಲ್ಲ, ಅಗ್ನಿನೇ ಹೇಳಿದ್ದು. ಯಾಕೋ ಅಗ್ನಿ ಅಂತ ಕೇಳಿದ. ಅವನು ಹೇಳ್ತಾ ಇರ್ಲಿಲ್ಲ, ಅವರಪ್ಪ ಹೇಳ್ತಾ ಇದ್ದ, ನಾನು ಪುಲೋಮ ಕೊಟ್ಬಿಡ್ತೀನಿ ಅಂತ. ಅದಕ್ಕೆ ಅವನು ಹೇಳಿದ್ದು. ಓಹೋ, ಹೀಗೋ, ಮಾತಿನ ಹಿಂದೆ ಇರುವ ಭಾವವನ್ನು ತಿಳ್ಕೊಳ್ಬೇಕು. ತಮಾಷೆಗೆ ಮಾಡೋದನ್ನೆಲ್ಲ ಈ ತರಹ ನಿನ್ನನ್ನು ಅವ್ರು ಕೊಟ್ಬಿಡ್ತೀನಿ ಅಂತ ಹೇಳಿದ ಕೂಡ ಕೊಟ್ಬಿಡ್ತೀವಾ?
ತಮಾಷೆಗೆ ಹೇಳ್ತಾ ಇರ್ತಾರೆ, ಕೆಲವೊಮ್ಮೆ ಮಕ್ಕಳನ್ನ ಹೆದರ್ಸ್ಲಿಕ್ಕೆ ಹೇಳ್ತಾರೆ. ಆ ತರಹ ಹೇಳ್ತಾ ಇದ್ದಿದ್ದು ಮಾಡ್ಬಿಡ್ತಾರ ಹಾಗೆ. ಆದ್ದರಿಂದ ಮಾತನ್ನ ಸರಿಯಾಗಿ ತಿಳ್ಕೊಳ್ಳೋ ಯೋಗ್ಯತೆಯಲ್ಲಿ ನನಗೆ ಸರ್ವಭಕ್ಷಕನಾಗುವಂತ ಅಗ್ನಿಗೆ ಶಾಪ ಕೊಟ್ಬಿಟ್ಟ. ಆ ಕಥೆ ಇನ್ನೂ ದೊಡ್ಡದಿದೆ, ಹೋ ಅಂತ ಹೋಗುತ್ತದು ಆದಿಪರ್ವಕ್ಕೆ. ಆದ್ದರಿಂದ ಚವನನಲ್ಲಿಯೇ ಆ ಥರದ್ದೊಂದು ಇನ್ಸ್ಟಿಂಕ್ಟ್ ಇತ್ತು. ಆ ಥಾಟ್ ಪರಶುರಾಮನಿಗೆ ಬರೋದಿತ್ತು, ಕ್ಷತ್ರಿಯರನ್ನೇ ನಾಶ ಮಾಡಿಬಿಡ್ಬೇಕು ಅಂತ. ಹೌದು, ನನ್ನಲ್ಲಿ ಮೂಡಿದ ಈ ಸಣ್ಣ ಯೋಚನೆ ನಾಳೆ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂದ್ರೆ ಅದನ್ನೇ ನಾಶ ಮಾಡ್ಕೊಂಬೋಣ ಅಂತ ಅವನು ಹೋಗಿದ್ದು ನ್ಯಾಯವಾಗೇ ಇತ್ತು. ಆದರೆ ವಿಧಿಯನ್ನು ತಪ್ಪಿಸ್ಲಿಕ್ಕಾಗಲ್ಲ ಅನ್ನುವ ಧ್ವನಿಯೂ ಇತ್ತು. ಎಂತಹ ಜ್ಞಾನಿಗಳಿಗೂ ಕೂಡ ಒಮ್ಮೊಮ್ಮೆ ತಪ್ಪು ತಿಳುವಳಿಕೆ ಬರುತ್ತೆ ಅನ್ನೋದನ್ನು ತೋರಿಸಿದ ಹಾಗಾಯಿತು. ತಪ್ಪು ತಿಳುವಳಿಕೆ ಬಂದ ಮೇಲೆ ಪರಶುರಾಮ ಬೆಳೆಯೋದನ್ನು ನೋಡಿ ಅವರಿಗೆ ಮತ್ತೆ ಜ್ಞಾನೋದಯ ಆಗಿರುತ್ತೆ, ಪಶ್ಚಾತ್ತಾಪ ಆಗಿರುತ್ತೆ ಅನ್ನೋದು ಹೌದು. ವಾಸ್ತವವಾಗಿ ಜ್ಞಾನಿ ಎಂದ್ರೆ ಮುಂದಿನದ್ದನ್ನು ತಪ್ಪಿಸ್ಲಿಕ್ಕಂತೂ ಆಗಲ್ಲ. ಜ್ಞಾನಿಗೆ ಯಾವ ಶಕ್ತಿಯೂ ಇರಲ್ಲ. ಹಕ್ಕಿ ಹಾಗೆ ಹಾರಬೇಕು, ನೀರಿನ ಹಾಗೆ ಮೀನಿನ ಹಾಗೆ ಈಜಬೇಕು, ಅದು ಯಾವ ಶಕ್ತಿನೂ ಇರಲ್ಲ. ಜ್ಞಾನಿಗೆ ಮುಂದೆ ಆನಂದಕ್ಕೆ ಸಾಧನ ಆಗತ್ತಷ್ಟೆ. ಅದರಿಂದಾಗಿ ಯಾವ ಪವಾಡವನ್ನು ಜ್ಞಾನಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ನಮ್ಮ ಯೋಚನೆಯ ಹಾಗೆ ಮಹಾತ್ಮರು ಅಂದ್ರೆ ಏನು ಪವಾಡ? ಮಹಾನ್ ಹಿರಿದಾದ ಆತ್ಮ ಮನಸ್ಸಿನವರು, ದೇವರನ್ನ ಹೊತ್ತವರು ಅಂತ. ಅದು ಬಿಟ್ಟು ಮಹಾತ್ಮರು ಅಂದ್ರೆ ಏನ್ ಪವಾಡ ಮಾಡಿದ್ದಾರೆ ಅಂತ ಕೇಳೋ ಹಾಗಾಗೋಗಿದೆ ಇವತ್ತಿನ ಜನತೆ. ವಾಸ್ತವವಾಗಿ ಹಾಗಾಗಲ್ಲ. ನೋಡಿ, ಚವನನಿಗೆ ಮುಂದಿನದ್ದಾಗೋದು ಗೊತ್ತಿತ್ತು, ಆದರೆ ತಪ್ಪಿಸ್ಲಿಕ್ಕಾಗಲಿಲ್ಲ. ಚವನರಿಗೆ ಮುಂದೆ ಪರಶುರಾಮ ಬರ್ತಾನಂತ ಗೊತ್ತಿತ್ತಲ್ಲ, ಆದರೆ ಅವರಿಗೆ ಭಗವಂತನೇ ಬರ್ತಾನಂತ ಅವರಿಗೆ ಅರಿವಿಲ್ಲ. ನಮ್ಮ ಗೋಪಾಲಕೃಷ್ಣ ಪೈಯವರ ಪ್ರಶ್ನೆ, ಚವನರಿಗೆ ಮುಂದಿನದ್ದು ಗೊತ್ತಾಯಿತು, ಭಗವಂತ ಬರ್ತಾನೆ ಅಂತ ಗೊತ್ತಾಯ್ತಾ ಗೊತ್ತಾಗ್ಲಿಲ್ವಾ, ಅಥವಾ ಗೊತ್ತಾದ್ರೆ ಯಾಕಿಲ್ಲ ಅಂತ ಮಾಡಿದ್ರು ಅಂತ. ಇಲ್ಲಿ ಎರಡು ಉತ್ತರ. ಚವನರಿಗೆ ಆ ಕಾಲಕ್ಕೆ ಅಸ್ಪಷ್ಟವಾದ ಐಡಿಯಾ ಇರುತ್ತೆ. ಏನಂತ? ಚವನರು ಕಡಿಮೆ ಅಲ್ಲ, ಯಾಕಂದ್ರೆ ಮಧುವಿದ್ಯೆಯನ್ನೆಲ್ಲ ಉಪದೇಶ ಮಾಡಿದವರು ಅವರು. ಸುಕನ್ಯೆಯ ಗಂಡ ಮಧುವಿದ್ಯೆಯನ್ನೆಲ್ಲ ಉಪದೇಶ ಮಾಡಿದವರು. ಅವ್ರ ಮದುವೆ ಆಗಿದ್ದು ಒಬ್ಬ ಕ್ಷತ್ರಿಯ ಕನ್ಯೆಯನ್ನೇ. ಸುಕನ್ಯಾ ಯಾರು? ಶರಿಯಾತಿಯ ಮಗಳು. ಅವ್ರ ಮದುವೆ ಆಗಿದ್ದು ಕ್ಷತ್ರಿಯ ಕನ್ಯೆಯನ್ನೇ, ಆದ್ರೆ ಅದು ಆರ್ಷ ವಿವಾಹ. ತಮ್ಮಲ್ಲಿ ಮುಂದೆ ಬಂದವನು ಕೂಡ ಕ್ಷತ್ರಿಯ ಕನ್ಯೆಯನ್ನೇ ಮದುವೆ ಆಗೋದು. ಆದರೆ ಅಲ್ಲಿ ಹುಟ್ಟುವ ದೇವರು ಅದು ದೇವರು ಹೌದಾ ಅಲ್ವಾ ಅವ್ರು ಗೊತ್ತಾಗ್ಲಿಲ್ಲ. ಮುಹ್ಯಂತಿಯಂ ಸೂರಯ ಅಲ್ವೇನ್ರಿ? ಜ್ಞಾನಿಗಳು ಕೂಡ ಯಾರ ಬಗೆಗೆ ಮೋಹವನ್ನ ತಾಳುತ್ತಾರೋ ಅಂತಹ ದೇವರು. ನೋಡಿ, ಮುಹ್ಯಂತಿಯಂ ಸೂರಯ ಅನ್ನೋದು ನೀವು ಅಲ್ಲಿಗೆ 9ನೇ ಸ್ಕಂದದಲ್ಲಿ ಹೇಳಿದ ಕಥೆಗೆ ಅನ್ವಯ ಮಾಡ್ಕೊಳ್ಬಹುದು ಅಂತ ಹೇಳಿ ನೋಡಿ, ಮಹಾಭಾರತದ ಇಲ್ಲಿಂದ ಗೊತ್ತಾಗುತ್ತೆ. ವಿಚಿತ್ರ. ನಿಮಗೆ ಇನ್ನೂ ಮುಂದುವರೆಸ ಹೇಳ, ಆ ಚವನರ ವಂಶದಲ್ಲಿ ಬಂದವನೇ ಶೌನಕರು. ಆ ಶೌನಕರೇ ಕೇಳ್ತಾ ಕೂತಿದ್ದಾರೆ ಭಾಗವತವನ್ನ. ಬಹಳ ವಿಶಿಷ್ಟ. ಅವರು ನಿರೂಪಣೆ ಮಾಡಿದ ಸ್ವಭಾವದ ಮುನ್ನೆಲೆ, ಪೀಳಿಗೆಯೊಂದಿಗೆ ಮನಸ್ಸಿನ ನಡೆ, ಇವೆಲ್ಲ ಅಧ್ಯಯನ ಮಾಡಲಿಕ್ಕೆ ಬಹಳ ಉಂಟು. ನಾವು ಮಹಾಭಾರತವೆಂಬ ಸಮುದ್ರದಲ್ಲಿ ಎಷ್ಟಾಗತ್ತೋ ಅಷ್ಟು ಹೋಗಿ ಅದರ ಅಂಶಗಳನ್ನು ಗ್ರಹಿಸಬೇಕು. ಅದೇ ಸುಖ. ಪಂಚತಂತ್ರದಲ್ಲಿ ಒಂದು ಮಾತು ಬರುತ್ತೆ, ಜಗತ್ತಿನಲ್ಲಿ ಸುಖ ಯಾವುದು? ತಾಂಬೂಲ ಚರ್ವಣ ಮಿತ್ರರೊಂದಿಗೆ, ಸಹೃದಯರೊಂದಿಗೆ ಮಹಾಭಾರತ ವಿಮರ್ಶನ ಸುಖ.
ಅದೇ ಸುಖ. ಈ ಹಿನ್ನೆಲೆಯಲ್ಲಿ ಗೊತ್ತಿತ್ತಾ ಅವರಿಗೆ? ಗೊತ್ತಿರಲಿಕ್ಕಿಲ್ಲ, ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಗಬಹುದು ಚವನರಿಗೆ, ಇಲ್ಲ ನಾನು ಯಾವುದನ್ನ ಆಗ್ಬಾರ್ದು ಅಂತ ಮಾಡ್ಲಿಕ್ಕೆ ಹೊರಟಿದ್ನೋ, ಅಯ್ಯೋ ಅದು ದೇವರೇ ಅಂತ. ಆದ್ರೆ ಇಲ್ಲಿ ಮುಂದೆ ಕಥೆಯನ್ನು ನೋಡಿ, ಪೂರ್ತಿಯಾಗಿ ಕಥೆಯನ್ನು ಮನನ ಮಾಡೋಣ. ಮುಂದೇನಾಯ್ತು? ಸೀದ ಕುಶಿಕಾನಾಂ ಕುಲಂ, ಕುಶಿಕರ ಕಡೆಗೆ ಹೋದ. ಚವನಸ್ತಮನು ಪ್ರಾಪ್ಯ ಕುಶಿಕಂ ವಾಕ್ಯಮಬ್ರವೀ, ಸೀದ ಹೋಗಿ ಚವನ ಕುಶಿಕರಿಗೆ ಹೇಳಿದ, ವಸ್ತುಮಿಚ್ಛಾ ಸಮುತ್ಪನ್ನ ತ್ವಯಾತಃ ಮಮಾನಘಾಂ, ನಿಮ್ಮ ಮನೆಯಲ್ಲಿ ವಾಸ ಮಾಡಬೇಕು ಅಂತ ನನಗೆ ಬಯಕೆ ಇದೆ. ಕುಶಿಕಃ ಭಗವನ್ ಸಹ ಧರ್ಮೋಯಂ ಪಂಡಿತೈರಿಹ ಚರ್ಯತೆ ಪ್ರಧಾನ ಕಾಲೇ ಕನ್ಯಾಯಾಃ ಮುಚ್ಚತೆ ಸರ್ವದಾ ಬುಧೈಃ. ಅದಕ್ಕೆ ಕುಶಿಕನಿಗೆ ಆಶ್ಚರ್ಯ ಆಯಿತು. ಅವನಂದ, ಸಹಧರ್ಮ ಅಂತ ಹೇಳ್ತಾ ಇದ್ದೀರ ನೀವು, ಸಹಧರ್ಮ ಯಾವಾಗ? ಕನ್ಯೆಯೊಡನೆ ಮಾತ್ರ ಸಹಧರ್ಮ, ಗೆಳೆಯರೊಡನೆ ಎಲ್ಲ ಸಹಧರ್ಮ ಅಲ್ಲ. ಧರ್ಮ ಅರ್ಥ ಕಾಮಗಳಲ್ಲಿ ಪೂರ್ಣವಾಗಿ ತೊಡಗಬಹುದಾದದ್ದು ಹೆಂಡತಿಯೊಡನೆ ಮಾತ್ರ. ನೀವು ಅದು ಹೇಗೆ ನಮ್ಮ ಜೊತೆಗೆ ವಾಸ ಮಾಡ್ತೀರಾ? ವಾಸ ಅಂದ್ರೆ ಧರ್ಮಪೂರ್ವಕ ವಾಸ. ಅದರಿಂದ ನಮಗೆ ಆ ತರಹ ಆಗಲ್ಲ. ನಿಮಗೇನು ಸೇವೆ ಮಾಡಬೇಕು ಹೇಳಿ. ಅಥಾಸನಮುಪಾದಾಯ ಚವನಸ್ಯ ಮಹಾಮುನೇ ಕುಶಿಕೋ ಭಾರ್ಯಯಾತಾರ್ಧಂ ಆಜಗಾಮ ಮಹಾಮುನಿಂ. ಸರಿ, ಸಹಧರ್ಮ ಆಗಲ್ಲ, ಸಹವಾಸ ಆಗಬಹುದು. ಸಹವಾಸ ಅಂದ್ರೆ ಎಷ್ಟು ದಿವಸ ಅಂತ ಕೇಳಲಿಕ್ಕೆ ಬಾಯಿಲ್ಲ. ಆಯ್ತು, ಕುಶಿಕ ಏನು ಮಾಡಿದ? ತನ್ನ ಹೆಂಡತಿಯೊಡಗೂಡಿ ಮೊದಲು ಒಳ್ಳೆಯ ಪಾದ್ಯವನ್ನು ಸಮರ್ಪಣೆ ಮಾಡಿದ. ಎಲ್ಲ ಕ್ರಿಯೆಗಳಾಯಿತು. ಮಧುಪರ್ಕವನ್ನು ಸ್ವೀಕಾರ ಮಾಡಿದ. ಆಮೇಲೆ ಕೇಳಿದ, ಭಗವನ್ ಪರವಂತಸ್ಮಃ ಬ್ರೂಹಿ ಕಿಂಕರವಾಮಹೇ. ಪೂಜ್ಯರೇ, ಏನು ಬೇಕು? ರಾಜ್ಯವೇ, ಹಣವೇ, ಗೋವೇ, ಯಜ್ಞವನ್ನು ಮಾಡಲಿಕ್ಕೆ ಹಣವೇ, ಏನು ಬೇಕು? ಇದಂ ಗೃಹಂ ಇದಂ ರಾಜ್ಯಂ ಇದಂ ಧರ್ಮಾತನಂ ಚತೆ ರಾಜ ತ್ವಮಸಿ ಶಾಧ್ಯುರ್ವೀಂ ಭೃತ್ಯೋಹಂ ಪರವಾನಸ್ತ್ವಯಾ. ಈ ಗೃಹ, ಈ ನಾಡು, ಈ ಆಸನ, ಸಿಂಹಾಸನ, ಧರ್ಮಾಸನ ಅಂತ ಕರಿತಾ ಇದ್ರು ಅವಾಗ. ಈ ಧರ್ಮಾಸನ, ಇಡೀ ಭೂಮಿ ಏನು ಬೇಕು ಹೇಳಿ ಕೊಡ್ತೇನೆ, ನಾನು ನಿಮ್ಮ ಭೃತ್ಯ. ಆಗ ಚವನ ಕುಶಿಕನಿಗೆ ಹೇಳಿದ, ನರಾಜ್ಯಂ ಕಾಮಯೇ ರಾಜಂ. ನನಗೆ ಯಾಕಪ್ಪ ರಾಜ್ಯ? ನನಗೆ ಈ ನಾಡು ಬೇಡ, ನನಗೆ ಹೆಣ್ಣು ಬೇಡ, ಗೋವು ಬೇಡ, ದೇಶ ಬೇಡ, ಯಜ್ಞ ಬೇಡ. ನಿಯಮಂ ಕಂಚಿದಾಕ್ಷ ಆರಪ್ಸ್ಯೆ ಯುವಯೋರ್ ಯದಿರೋಚತೆ. ಒಂದು ನಿಯಮ ಇದೆ. ಏನು? ಪರಿಚರ್ಯೋಪಪನ್ನಾಭ್ಯಾಂ ಯುವಾಭ್ಯಾಂ ಅವಿಶಂಕಯ. ನೀವು ನನಗೆ ಸೇವೆ ಮಾಡ್ಕೊಂಡಿರಿ ಅಷ್ಟೇ, ನಮಗಿನ್ನೇನು ಬೇಡ. ನಾನು ಎಷ್ಟು ಕಾಲ ಇರ್ತೇನೋ ಅಷ್ಟು ಸೇವೆ ಮಾಡ್ಕೊಂಡಿರಿ ಅಂತ. ಆಯಿತು ಅಂತ ಕುಶಿಕ ಏನು ಮಾಡಿದ? ಸಂತೋಷದಿಂದ ಮನೆ ಒಳಗಡೆ ಕರ್ಕೊಂಡು ಹೋದ. ಇಯಂ ಶಯ್ಯಾ ಭಗವತೋ ಯಥಾ ಕಾಮಮಿಹೋಷ್ಯತಾಂ. ಇದೋ ಹಾಸಿಗೆ, ಸುಖವಾಗಿ ಇರಿ. ನಿಮಗೆ ಸಾಧ್ಯವಾದಷ್ಟು, ನಮ್ಮ ಶಕ್ತಿ ಇದ್ದಷ್ಟು ನಿಮಗೆ ಪ್ರೀತಿಯನ್ನು ಉಂಟು ಮಾಡಬೇಕು ಅಂತ ನಾವು ತೊಡಗಿದ್ದೇವೆ. ಆಯಿತು ಅಂತ ಮಾತನಾಡ್ತಾ ರಾತ್ರಿ ಆಯಿತು. ಮಾರನೇ ದಿವಸ ಬೆಳಗ್ಗೆ ಆಯಿತು. ಪಾನಮನ್ನಂ ತಥೈವಚ. ಊಟ ಬೇಕು, ನೀರು ಬೇಕು, ಅನ್ನ ನೀರು ಬೇಕೋ ಅಂದ್ರು ಅವರು. ಆಯಿತು. ಕಿಮನ್ನ ಜಾತಮಿಷ್ಟಂತೆ ಸ್ಥಾಪಯಾಮ್ಯಹಂ. ಏನನ್ನ ಮಾಡಿಸ್ಲಿ? ಅದಕ್ಕೆ ಚೆನ್ನಾಗಿರೋ ಆಹಾರ ನೀನೇ ಕೊಡಪ್ಪ ಅಂದ್ರೆ, ಔಪಪತ್ತಿಕಮಾಹಾರಂ ಪ್ರಯಚ್ಛಸ್ವೇತಿ ಭಾರತ. ಆಯಿತು, ಉಪಪನ್ನವಾದ ಆಹಾರ ಬಂತು. ಅವನು ತಿಂದ. ಯಾರು?
ಚವನ ತಿಂದು ಮಲ್ಕೊಳ್ಬೇಕು ಅಂತ ಬಯಕೆ ಆಗ್ತಾ ಇದೆ ಅಂದ. ಸ್ವಪ್ತುಮಿಚ್ಛಾಮ್ಯಹಂ ನಿದ್ರಾ ಬಾಧತೆ ಮಾಮಿಹ ಪ್ರಭೋ. ಆಯ್ತು, ಸೀದಾ ಹೋಗಿ ಮಲ್ಕೊಂಡಿದ್ದಾಯ್ತು. ಸಂವಿವೇಚ ನರೇಂದ್ರಸ್ತು ಸಪತ್ನಿ ಕಸ್ಥಿತೋ ಭವತ್ ನ ಪ್ರಬೋಧ್ಯೋಸ್ಮಿ ಸಂಸುಪ್ತಃ ಇತ್ಯುವಾಚಾತ ಭಾರ್ಗವಃ. ನನ್ನನ್ನು ಎಬ್ಬಿಸ್ಬಾರ್ದು, ನಾನು ಮಲ್ಕೊಂಡಿರ್ತೀನಿ. ಆದರೆ ಇದು ಮಲ್ಕೊಂಡಿರಿ, ನಿಮ್ಮ ಪಾಡಿಗೆ ನೀವು ಮಲ್ಕೊಂಡ್ರಿ, ನಾವು ಹೋಗ್ತೀವಿ ಅಲ್ಲ. ನಾನು ಹೇಳೋ ತನಕ ನೀವು ಕಾಲುತ್ತುತ್ತಾ ಇರಬೇಕು. ನೀವಿಬ್ರು ಗಂಡ ಹೆಂಡತಿ ಕಾಲುತ್ತುತ್ತಾ ಇರಬೇಕು. ನ ಪ್ರಬೋಧ್ಯೋಸ್ಮಿ ಸಂಸುಪ್ತಃ ಇತ್ಯುವಾಚಾತ ಭಾರ್ಗವಃ. ಸಂವಾಹಿತವ್ಯೌ ಪಾದೌ ಮೇ ಜಾಗರ್ತವ್ಯಂ ಚ ಮಾಂ ನಿಶಿ. ನೀವಿಡೀ ರಾತ್ರಿ ಎದ್ದು ಒತ್ತುತ್ತಾ ಇರಬೇಕು ಕಾಲನ್ನ. ಅವಿಶಂಕಶ್ಚ ಕುಶಿಕಃ ತಥೇತ್ಯಾಹ ಸಧರ್ಮವಿತ್. ಆಯ್ತು ಅಂದ್ರು. ಇಬ್ರು ಎಬ್ಬಿಸ್ಲಿಲ್ಲ. ಒತ್ತುತ್ತಾ 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 ಆ ರಾತ್ರಿಯೂ ಕಳೆದು ಹೋಯ್ತು. ಇವ್ರು ನಿರಂತರವಾಗಿ ಈ ತರಹದ ಸೇವೆಯಲ್ಲಿ ತೊಡಗಿದ್ರು. ಒಂದ್ಸರ್ತಿ ಒಂದು ಕಡೆ ಒಂದು ಸೈಡಿನಲ್ಲಿ ಮಲ್ಕೊಂಡ್ರೆ ದಿವಸಾನೇಕ ವಿಂಶತಿ 21 ದಿವಸ ಏಳಲೇ ಇಲ್ಲ. 21 ದಿವಸ ಅವನು ನಿರಾಹಾರರಾಗಿ ಒತ್ತುತ್ತಾನೇ ಇದ್ದಾರೆ. ಭಾರ್ಗವಸ್ತತ ಉತ್ತಸ್ಥೌ ಸ್ವಯಮೇವ ತಪೋಧನಃ. ಎದ್ದು ಚವನ ಹೊರಟೋದ. ಹಿಂದೆ ಓಡೋಗ್ತಾ ಇದ್ದಾರೆ. ಅವ್ರಿಗೆ ಅವು 21 ದಿವಸ ನಿದ್ರೆ ಇಲ್ಲ, ಆಹಾರ ಇಲ್ಲ, ಓಡ್ತಾ ಇದ್ದಾರೆ. ತಯೋಸ್ತು ಪ್ರೇಕ್ಷತೋರೇವಂ ಭಾರ್ಗವಾಣಾಂ ಕುಲೋದ್ವಾ. ಇವ್ರು ಓಡ್ತಾ ಓಡ್ತಾ ಇರ್ಬೇಕಾದ್ರೆ ಠಂಗ್ ನನ್ನ ಮಾಯ ಆಗೋದ. ಕಾಣ್ತಾ ಇಲ್ಲ. ಪುನರನ್ವೇಷಣೆ ಯತ್ನಂ ಅಂತರ್ಹಿತೋ ಭೂದ್ರಾಜೇಂದ್ರ ತಥೋ ರಾಜಾಪತಕ್ಷಿತೌ. ಇವನು ಹಸುವೆ ನೀರಡಿಕೆಗಳಿಗೆ ಒಳಗಾಗಿ ನಿತ್ರಾಣನಾಗಿ ದಬಂದ್ ಬಿದೋದ ರಾಜ. ಮತ್ತೆ ಎದ್ದು ಪುನರನ್ವೇಷಣೆ ಯತ್ನಮಕರೋತ್ ಸಮಹೀಪತಿ. ಮತ್ತೆ ಹುಡುಕಾಟಕ್ಕೆ ಶುರು ಮಾಡಿದ್ರು ಅನ್ನುವಲ್ಲಿಗೆ 46ನೇ ಅಧ್ಯಾಯ, 47ನೇ ಅಧ್ಯಾಯ ನಾಳೆ ಹೇಳ್ತೀನಿ. ಆಯ್ತಾ? ಸ್ವಲ್ಪ ಬೇಗ ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.